ಯಾವ ರೀತಿ ಅವಕಾಶ ರಾಜ್ಯ ಸರ್ಕಾರಕ್ಕೆ? ಯಾಕಂದ್ರೆ ಈಗಾಗಲೇ ಹಿಂದಿನ ಸರ್ಕಾರ ಸದಾಶಿವ ಆಯೋಗದ ವರದಿದು ಮುಕ್ತಾಯ ಆಗಿದೆ ಅಂತ ವರದಿಯನ್ನು ನೋಡಿ, ಕ್ಯಾಬಿನೆಟ್ನೊಳಗೆ ಏನು ವಿಷಯ ಬರುತ್ತೆ ಅನ್ನೋದನ್ನು ನಾನು ಈಗ ತಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ಆಗೋದಿಲ್ಲ. ಇವತ್ತು ಕ್ಯಾಬಿನೆಟ್ನೊಳಗೆ ಚರ್ಚೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆಮೇಲೆ ಈಗಾಗಲೇ ಏನು ಹಿಂದಿನ ಸರ್ಕಾರ ಒಂದು ನಿರ್ಣಯ ತೆಗೆದುಕೊಂಡಿದೆ, ಅದ್ರ ಬಗ್ಗೆ ನಾನು ಏನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಕೇಂದ್ರಕ್ಕೆ ಶಿಫಾರಸು ಮಾಡೋದು ಹೊರತುಪಡಿಸಿದ್ರೆ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳೋ ಅವಕಾಶಗಳಿದ್ದಾವೆ? ನೀವೇನೋ ಹೇಳಿದ್ರಲ್ಲಿ ಶಿಫಾರಸು ಮಾಡೋದು ಕೇಂದ್ರ ಸರ್ಕಾರಕ್ಕೆ ಅಂತೇಳಿ, ಅಂಥ ವಿಷಯಗಳೇನಾದರೂ ಬಂದರೆ ಚರ್ಚೆ ಮಾಡ್ತೀವಿ. ಕಾನೂನಾತ್ಮಕವಾಗಿ ಏನು ಅನುಕೂಲ ಮಾಡಬೇಕು ಅಂತ ಅನ್ನೋದಿದೆ, ಅದ್ರ ಕಡೆ ನಮ್ಮ ಗಮನ ಇರ್ತದೆ ಹೊರತು ತಪ್ಪು ಮಾರ್ಗದರ್ಶನ ಮಾಡೋದ್ರ ಕಡೆ ನಾವು ಅಷ್ಟು ಗಮನ ಕೊಡಬಾರ್ದಲ್ಲ. ನಿಮಗೋಸ್ಕರನೇ ಬಂದಿದ್ದು. ಹೇಳಿ ಇವತ್ತು ಮೀಟಿಂಗ್ ಅದು ಯಾವ ರೀತಿ ಅವಕಾಶ ರಾಜ್ಯ ಸರ್ಕಾರಕ್ಕೆ? ಯಾಕಂದ್ರೆ ಈಗಾಗಲೇ ಹಿಂದಿನ ಸರ್ಕಾರ ಸದಾಶಿವ ಆಯೋಗದ ವರದಿದು ಮುಕ್ತಾಯ ಆಗಿದೆ ಅಂತ ವರದಿಯನ್ನು ನೋಡಿ, ಕ್ಯಾಬಿನೆಟ್ನೊಳಗೆ ಏನು ವಿಷಯ ಬರುತ್ತೆ ಅನ್ನೋದನ್ನು ನಾನು ಈಗ ತಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ಆಗೋದಿಲ್ಲ. ಇವತ್ತು ಕ್ಯಾಬಿನೆಟ್ನೊಳಗೆ ಚರ್ಚೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆಮೇಲೆ ಈಗಾಗಲೇ ಏನು ಹಿಂದಿನ ಸರ್ಕಾರ ಒಂದು ನಿರ್ಣಯ ತೆಗೆದುಕೊಂಡಿದೆ, ಅದ್ರ ಬಗ್ಗೆ ನಾನು ಏನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಕೇಂದ್ರಕ್ಕೆ ಶಿಫಾರಸು ಮಾಡೋದು ಹೊರತುಪಡಿಸಿದ್ರೆ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳೋ ಅವಕಾಶಗಳಿದ್ದಾವೆ? ನೀವೇನೋ ಹೇಳಿದ್ರಲ್ಲಿ ಶಿಫಾರಸು ಮಾಡೋದು ಕೇಂದ್ರ ಸರ್ಕಾರಕ್ಕೆ ಅಂತೇಳಿ, ಅಂಥ ವಿಷಯಗಳೇನಾದರೂ ಬಂದರೆ ಚರ್ಚೆ ಮಾಡ್ತೀವಿ. ಕಾನೂನಾತ್ಮಕವಾಗಿ ಏನು ಅನುಕೂಲ ಮಾಡಬೇಕು ಅಂತ ಅನ್ನೋದಿದೆ, ಅದ್ರ ಕಡೆ ನಮ್ಮ ಗಮನ ಇರ್ತದೆ ಹೊರತು ತಪ್ಪು ಮಾರ್ಗದರ್ಶನ ಮಾಡೋದ್ರ ಕಡೆ ನಾವು ಅಷ್ಟು ಗಮನ ಕೊಡಬಾರ್ದಲ್ಲ. ನಿಮಗೋಸ್ಕರನೇ ಬಂದಿದ್ದು. ಹೇಳಿ ಇವತ್ತು ಮೀಟಿಂಗ್ ಅದು ಯಾವ ರೀತಿ ಅವಕಾಶ ರಾಜ್ಯ ಸರ್ಕಾರಕ್ಕೆ? ಯಾಕಂದ್ರೆ ಈಗಾಗಲೇ ಹಿಂದಿನ ಸರ್ಕಾರ ಸದಾಶಿವ ಆಯೋಗದ ವರದಿದು ಮುಕ್ತಾಯ ಆಗಿದೆ ಅಂತ ವರದಿಯನ್ನು ನೋಡಿ, ಕ್ಯಾಬಿನೆಟ್ನೊಳಗೆ ಏನು ವಿಷಯ ಬರುತ್ತೆ ಅನ್ನೋದನ್ನು ನಾನು ಈಗ ತಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ಆಗೋದಿಲ್ಲ. ಇವತ್ತು ಕ್ಯಾಬಿನೆಟ್ನೊಳಗೆ ಚರ್ಚೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆಮೇಲೆ ಈಗಾಗಲೇ ಏನು ಹಿಂದಿನ ಸರ್ಕಾರ ಒಂದು ನಿರ್ಣಯ ತೆಗೆದುಕೊಂಡಿದೆ, ಅದ್ರ ಬಗ್ಗೆ ನಾನು ಏನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಕೇಂದ್ರಕ್ಕೆ ಶಿಫಾರಸು ಮಾಡೋದು ಹೊರತುಪಡಿಸಿದ್ರೆ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳೋ ಅವಕಾಶಗಳಿದ್ದಾವೆ? ನೀವೇನೋ ಹೇಳಿದ್ರಲ್ಲಿ ಶಿಫಾರಸು ಮಾಡೋದು ಕೇಂದ್ರ ಸರ್ಕಾರಕ್ಕೆ ಅಂತೇಳಿ, ಅಂಥ ವಿಷಯಗಳೇನಾದರೂ ಬಂದರೆ ಚರ್ಚೆ ಮಾಡ್ತೀವಿ. ಕಾನೂನಾತ್ಮಕವಾಗಿ ಏನು ಅನುಕೂಲ ಮಾಡಬೇಕು ಅಂತ ಅನ್ನೋದಿದೆ, ಅದ್ರ ಕಡೆ ನಮ್ಮ ಗಮನ ಇರ್ತದೆ ಹೊರತು ತಪ್ಪು ಮಾರ್ಗದರ್ಶನ ಮಾಡೋದ್ರ ಕಡೆ ನಾವು ಅಷ್ಟು ಗಮನ ಕೊಡಬಾರ್ದಲ್ಲ. ನಿಮಗೋಸ್ಕರನೇ ಬಂದಿದ್ದು. ಹೇಳಿ ಇವತ್ತು ಮೀಟಿಂಗ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.